ಭಾರತ ದೇಶದ ಪ್ರತಿ ಮನೆಯ ಪ್ರತಿ ಕುಟುಂಬಕ್ಕೆ ರಾಮನ ಕಥೆ ಗೊತ್ತು. ಅಯೋಧ್ಯೆ ಎಂಬ ರಾಜ್ಯದಲ್ಲಿ ದಶರಥ ಮತ್ತು ಕೌಸಲ್ಯ ಮಗನಾಗಿ ಹುಟ್ಟಿದಂಥ ಶ್ರೀರಾಮಚಂದ್ರ ಲಕ್ಷ್ಮಣ, ಭರತ, ಶತ್ರುಘ್ನರೆಂಬ ಸಹೋದರರೊಂದಿಗೆ ಬಾಲ್ಯವನ್ನು ಕಳೀತಾರೆ. ತಾಯಿ ಸೀತಾಮಾತೆಯೊಂದಿಗೆ ವಾಪಸ್ ಅಯೋಧ್ಯೆಗೆ ಬಂದಾಗ ಅಯೋಧ್ಯೆಯಲ್ಲಿ ರಾಮಚಂದ್ರನ ಪಟ್ಟಾಭಿಷೇಕ ಆಗುತ್ತೆ. ಅಂದಿನಿಂದ ರಾಮರಾಜ್ಯ ಶುರುವಾಗುತ್ತೆ. ಅದು ಎಲ್ಲರ ಕನಸು. ಭಾರತ ಖಂಡದಲ್ಲಿ ಹುಟ್ಟಿದವರ ಪ್ರತಿಯೊಬ್ಬರ ಕನಸು ರಾಮರಾಜ್ಯ. ರಾಮರಾಜ್ಯ ಆದ್ರೆ ಅಲ್ಲಿ ಸತ್ಯ ಇದೆ, ಅಲ್ಲಿ ಧರ್ಮ ಇದೆ, ಅಲ್ಲಿ ನ್ಯಾಯ ಇದೆ. ಎಲ್ಲಿ ರಾಮ ಇರ್ತಾನೋ ಅಲ್ಲಿ ಧರ್ಮ ಇರುತ್ತೆ, ಅಲ್ಲಿ ಸತ್ಯ ಇರುತ್ತೆ, ಅಲ್ಲಿ ನ್ಯಾಯ ಇರುತ್ತೆ ಅಂತ ಇಡೀ ಭಾರತೀಯರು ನಂಬಿದ್ದಾರೆ. ಇದು ರಾಮಾಯಣದ ಒಂದು ಕತೆ.